ನಿಂತ್ಕೊಳ್ಳೆ ಅಲ್ಲಿ. ಅಯ್ಯೋ ಪಾಪಿ, ಮನೆಗೆ ಸೊಸೆಯಾಗಿ ಬಂದವಳು ನನಗೆ ಸೌತಿ ಆಗ್ಬಿಟ್ಟಿಯಲ್ಲಿ. ಮನೆ ದೀಪ ಬೆಳಗೋಗ್ ಬದ್ಲು ಮನೆಗೆ ಬೆಂಕಿ ಹಚ್ತಿದ್ಯಲ್ಲಿ. ಕಟ್ಕೊಂಡ ಗಂಡನಿಗೆ ದ್ರೋಹ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನ ಯಾರೇ ಇಲ್ಲಿಗೆ ಬಾಂದವರು? ಹೋಗಿ ಕೆಲಸ ನೋಡು. ಹೋಗ್ತೀನಿ. ಕಟ್ಕೊಂಡವಳ ಆಚೆ ತಳ್ಳಿ, ಇಟ್ಕೊಂಡವಳ ಒಳಗ್ ಕರ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮಂತಸ್ತೇನು ಅವಳಂತಸ್ತೇನು? ಸ್ವಲ್ಪನಾದ್ರೂ ಜ್ಞಾನ ಆಯ್ತಾ ನಿಮಗೆ? ನೀನ್ ಯಾವಳೆ ಅದನ್ನೆಲ್ಲ ಕೇಳಕ್ಕೆ? ನಾನ್ ಕೇಳ್ದೆ ಅವಳು ಕೇಳ್ಬೇಕಾ? ಈ ಕರ್ಮನೆಲ್ಲ ಕಣ್ಣಿಂದ ನೋಡೋ ಬದ್ಲು ಸಾಯೋದೆನ್ನು. ಹೋಗ್ತೀನಿ, ಹೋಗ್ತೀನಿ, ಹೋಗಿಲ್ಲಾದ್ರೂ ಸಾಯ್ತೀನಿ. ಆಗ್ಲೇ ನಿಮಗೆ ನೆಮ್ಮದಿ. ಅವರೇ ಏನಾಯ್ತವರೇ? ಅಪ್ಪಾರು ನಿಂಗೆ ಯಾಕೆ? ಏನಿಲ್ಲಪ್ಪ, ಬಾ ಹೋಗೋಣ. ನೀವ್ ಈ ದೂರ ಯಾಕೆ ಬಂದ್ರಿ ಅವರೇ? ತರಕಾರಿ ಬೇಕು ಅಂತ ಹೇಳಿದಿದ್ರೆ ನಾನು ತರಕಿಲ್ವಾ? ರಂಗ, ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಅವರೇ ನೀವೊಂದ್ ಕೆರೆ ಹಾಕ ಅದನ್ನ ದಾಟ್ಬೇಡ ಅಂದ್ರೆ ನಾನ್ ದಾಟಕ್ಕಿಲ್ಲ. ಹೇಳಿ ಅವರೇ. ರಂಗ, ನೀನ್ ಮದುವೆ ಮಾಡ್ಕೊಂಡು ಸಂಸಾರಸ್ಥನಾಗಿದೀಯ. ಇನ್ಮೇಲೆ ನಮ್ಮ ಮನೇಲಿ ಇರ್ಬೇಡ. ನಿನ್ ಹೆಂಡತಿನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗು. ಯಾರೇ ಹೋಗ್ಬೇಕಾ? ತಾಯಿಗಿಂತ ಹೆಚ್ಚಾಗಿ ನನ್ನ ಸಾಕ್ತವ್ರು ನೀವು. ನಿಮ್ ಕೈ ತುತ್ತಿಂದ ಬೆಳೆದಿರೋ ಜನ್ಮ ಇದು. ತಲೆ ಕಡ್ದು ಮಡುಗು ಅಂತ ಹೇಳಿ ಇಲ್ಲೇ ತಲೆ ಕತ್ತರಿಸಿ ನಿಮ್ ಪಾದವ ಮಡಗ್ಬಿಡ್ತೀನಿ. ಅದ್ ಬಿಟ್ಟು ಯಾರೇ ಹೋಗೋದು ಮಾತ್ರ ಹೇಳ್ಬೇಡಿ ಅವರೇ. ನಾನೇನಾರ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಹೋಗು ಅಂದ್ರೆ ನಾ ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ನಿಮ್ ಪಾದ ಮುಟ್ಟು ಕೇಳ್ಕೊತೀನಿ. ಬಿಟ್ಟು ಹೋಗೋದು ಮಾತ್ರ ಹೇಳ್ಬೇಡಿ ಅವರೇ. ಅಯ್ಯೋ ಹುಚ್ಚಪ್ಪ, ನಿನಗೆ ಸ್ವಲ್ಪನೂ ಅರ್ಥ ಆಗೋಕಿಲ್ವಲ್ಲೋ. ನಾನು ಹೆಂಗ್ ಹೇಳಿ ನಿನಗೆ? ದೇವ್ರೆ, ಅಳ್ಬೇಡಿ ಅವರೇ, ಅಳ್ಬೇಡಿ. ನಿಮ್ ಕಣ್ಣಾಗ ನೀರ್ ಬಂದ್ರೆ ನಂಗೆ ತಡಿಯಕ್ಕಾಗಕ್ಕಿಲ್ಲ. ಏನಾಯ್ತವರೇ? ನನ್ನ ಹೆಂಡ್ರಿ ಏನಾರ ಆಡ್ಬಾರದ್ ಮಾತಾಡದ್ಲ? ಹಂಗೇನಾರು ಒಂದಿದ್ರೆ ಹೇಳಿ ಅವರೇ, ಅವಳು ತುಂಡ ಕತ್ತರಿಸಾಕ್ಬಿಡ್ತೀನಿ. ಇಲ್ಲಪ್ಪ, ಇಲ್ಲ, ಅವಳನ್ನೇನು ಅನ್ಲಿಲ್ಲಪ್ಪ, ಏನನ್ಲಿಲ್ಲ. ನಡಿ ಬನ್ನಿ ಅವರೇ, ನಡಿ ಮನೆಗೆ ಹೋಗೋಣ. ಹೇ